ಯಲ್ಪಾರಟ್ಟಿಯಲ್ಲಿ ನವೀಕರಣಗೊಂಡ ಪ್ರವಾಸಿ ಮಂದಿರ ಉದ್ಘಾಟನೆ. ಶಾಸಕ ಮಹೇಂದ್ರ ತಮ್ಮಣ್ಣವರ ಪ್ರಯತ್ನಕ್ಕೆ ಹೊಸ ರೂಪದಲ್ಲಿ ಲೋಕಾರ್ಪಣೆ. ಯಲ್ಪಾರಟ್ಟಿ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿ ಅನೈತಿಕ ಚಟುವಟಿಕೆಗಳ ತಾಣವಾಗಿದ್ದ ಯಲ್ಪಾರಟ್ಟಿ ಬಂಗ್ಲೆ ಪ್ರವಾಸಿ ಮಂದಿರವು ಇದೀಗ ನವೀಕರಣಗೊಂಡು ಸಾರ್ವಜನಿಕರ ಸೇವೆಗೆ ಲಭ್ಯವಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಯಲ್ಪಾರಟ್ಟಿಯಲ್ಲೂ ಪ್ರವಾಸಿ ಮಂದಿರದ ದುಸ್ಥಿತಿಯನ್ನು ಗಮನಿಸಿದ ಕುಡಚಿ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಮರುಪ್ರಾರಂಭಕ್ಕೆ ಅಗತ್ಯ ವೆಚ್ಚದ ವಿವರ ಸಲ್ಲಿಸುವಂತೆ ಸೂಚಿಸಿದ್ದರು. ನವೀಕರಣಕ್ಕೆ ಬೇಕಾಗುವ ಅನುದಾನವನ್ನು ಸರ್ಕಾರದಿಂದ ಮಂಜೂರು ಮಾಡಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದ್ದರು. ಅಧಿಕಾರಿಗಳು ಸಲ್ಲಿಸಿದ ಅಂದಾಜು ವರದಿಯ ಆಧಾರದಲ್ಲಿ ಶಾಸಕರು ಸರ್ಕಾರದ ಗಮನಕ್ಕೆ ವಿಷಯವನ್ನು ತಂದು ಅಗತ್ಯ ಅನುದಾನವನ್ನು ಮಂಜೂರು ಮಾಡಿಸಿಕೊಂಡರು. ಇದರ ಫಲವಾಗಿ ಪ್ರವಾಸಿ ಮಂದಿರಕ್ಕೆ ಸಂಪೂರ್ಣ ನವೀಕರಣ ಕಾರ್ಯಗಳು ನೆರವೇರಿದ್ದು ಇದೀಗ ಸುಸಜ್ಜಿತವಾಗಿ ಸಾರ್ವಜನಿಕ ಬಳಕೆಗೆ ಸಿದ್ಧವಾಗಿದೆ. ನವೀಕರಣಗೊಂಡ ಪ್ರವಾಸಿ ಮಂದಿರದ ಉದ್ಘಾಟನೆಯನ್ನು ಕರ್ನಾಟಕ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ರಾಜೇಶ್ ಅಮೀನಭಾವಿ ಹಾಗೂ ಶಾಸಕ ಮಹೇಂದ್ರ ತಮ್ಮಣ್ಣವರ ಜಂಟಿಯಾಗಿ ರಿಬ್ಬನ್ ಕತ್ತರಿಸುವ ಮೂಲಕ ನೆರವೇರಿಸಿದರು. ಈ ಪ್ರವಾಸಿ ಮಂದಿರವು ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ಮತ್ತೊಂದು ಹೆಜ್ಜೆಯಾಗಿದ್ದು ಸ್ಥಳೀಯರಿಗೆ ಹಾಗೂ ಪ್ರವಾಸಿಗರಿಗೆ ಅನುಕೂಲಕರವಾಗಲಿದೆ. ಕಾರ್ಯಕ್ರಮದಲ್ಲಿ ಬ್ಲಾಕ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ, ಶಂಕರಗೌಡ್ ಪಾಟೀಲ್, ಕಲ್ಮೇಶ್ ಕಾಂಬಳೆ, ಮುತಾಲಿಕ್ ಮುರುಗನ್ನವರ್, ಹಮೀದುದ್ದೀನ್ ರೋಹಿಲೆ, ನೀರಾವರಿ ಇಲಾಖೆಯ ಅಧಿಕಾರಿಗಳು, ಕುಡಚಿ, ಸುಟ್ಟಟಿ, ಮೊರಬ್, ಪರಮಾನಂದವಾಡಿ, ಅಲಕ್ನೂರ, ಯಲ್ಪಾರಟ್ಟಿ, ನಿಲಜಿ ಹಾಗೂ ಆಲಕ್ನೂರ್ ಗ್ರಾಮದ ಮುಖಂಡರು, ಪಕ್ಷದ ಕಾರ್ಯಕರ್ತರು ಹಾಗೂ ಶಾಸಕರ ಅಭಿಮಾನಿಗಳು ಉಪಸ್ಥಿತರಿದ್ದರು. Ceiling ಕೂಡ ಹಂಗೆ ಇದೆ ಸರ್. It is constructed in 1941. Remote place ne maintenance naga kitchen block ಬೇಕು. तो ಮಾನ್ಯ ಕುಡಚಿ ವಿಧಾನಸಭಾ ಕ್ಷೇತ್ರದ ಶಾಸಕರೊಂದಿಗೆ ಹಾಗೂ ಗ್ರಾಮಸ್ಥರು, ಗ್ರಾಮದ ಮುಖಂಡರು ಮತ್ತು ನಮ್ಮ ಇಂಜಿನಿಯರ್ ಬಳಗದೊಂದಿಗೆ ಎಲ್ಲ ಸೇರಿ ನಾವು ಇವತ್ತು ಇದನ್ನು ಉದ್ಘಾಟನೆ ಮಾಡಿದ್ದೀವಿ. ತುಂಬ ಸಂತೋಷದಿಂದ ನಾನು ಬೆಂಗಳೂರಿಂದ ಬಂದು ಭಾಗವಹಿಸಿದ್ದೀನಿ. ನಾನು ಇದೇ ಭಾಗದವನಾಗಿದ್ದು ಹಾರುಗೇರಿ ಹೈಸ್ಕೂಲಲ್ಲೇ ನಾನು ಹೈಸ್ಕೂಲ್ ಓದಿದ್ದೆ. ಸೊ ಇದೊಂದು ನನಗೆ ಸಂತೋಷದಾಯಕ. ಬಹಳ ದಿನದಿಂದ ನನಗೆ ಬರಬೇಕು ಅಂತ ನಾನು ಯೋಚನೆ ಮಾಡಿದ್ದೆ. ಕಾರ್ಯ ಒತ್ತಡದಿಂದ ಬರೋಕ್ಕಾಗಿರಲಿಲ್ಲ. ಈ ಭಾಗದಲ್ಲಿ ನೀರಾವರಿ ಪ್ರದೇಶ ಆಗಿರ್ಬೋದು ಅಥವಾ ಇನ್ನಿತರ ಕಾಮಗಾರಿಗಳು, ಈ ಥರ ಸಣ್ಣ ಸಣ್ಣ ಕಟ್ಟಡಗಳಾಗಿರ್ಬೋದು, ವಸತಿಗೃಹಗಳಾಗಿರ್ಬೋದು, ನಮ್ಮ ಇಂಜಿನಿಯರ್ ಕಚೇರಿಗಳಾಗಿರ್ಬೋದು. ಸೊ ಈ ಭಾಗದವನಾಗಿದ್ದು ನಾನು ಇವುಗಳಿಗೆ ಒಂದು ಜೀರ್ಣೋದ್ಧಾರಕ್ಕೆ ಮತ್ತು ಈ ರಿಪೇರಿ ಇಂಥ ಕೆಲಸಗಳಿಗೆ ನಾನು ಒತ್ತು ಕೊಡ್ತೀನಿ ಅಂತ ಈ ಮೂಲಕ ತಮಗೆ ಹೇಳಿ, ಸೊ ನೀವು ಎಲ್ಲ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನು ಹೇಳಿ. ಸರ್, ಇನ್ನೊಂದ್ರೆ ಇದು ಸುಮಾರು ದಿನಗಳಿಂದ ಒಟ್ಟು ಪಾಳು ಬಿದ್ದಂಗೆ ಆಗಿತ್ತು ರೀ. ಅದು ಈಗ ನೀವು ತಮ್ಮ ಹತೋಟಿ ತೊಗೊಂಡು ಎಲ್ಲ ಇದನ್ನು ರಿಪೇರಿ ಮಾಡಿ ಇದನ್ನು ಮಾಡಿದರೆ ಅದಕ್ಕೆ ಏನು ಅನ್ನಿಸ್ತದೆ ಸರ್? ಅಲ್ಲ, ಇದು ನಮ್ಮ ಇಂಜಿನಿಯರ್ ಸ್ವಲ್ಪ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇದನ್ನು ರಿಪೇರ್ ಮಾಡಿದ್ದಾರೆ. ಅದಕ್ಕೆ ಮಾನ್ಯ ಶಾಸಕರು ಸಹಕಾರ ನೀಡಿದ್ದಾರೆ. ಸೊ ನಾನು ನಿಮಗೆ ಸಾರ್ವಜನಿಕರಿಗೆ ಇದನ್ನು ಮತ್ತು ಅಧಿಕಾರಿಗಳಿಗೆ ಇನ್ಸ್ಪೆಕ್ಷನ್ಗೆ ಆಗಿರ್ಬೋದು, ಬೇರೆ ಸಭೆ ಸಮಾರಂಭಗಳಿಗೆ ಆಗಿರ್ಬೋದು ಉಪಯೋಗಿಸ್ಬೋದು. ಆದರೆ ನಾನು ಕಳಕಳಿಯ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಇದನ್ನು ಗಲೀಜು ಮಾಡಬಾರ್ದು. ಬೇರೆ ಏನು ಈ ಐಬಿಗಳ ಥರ ಇದನ್ನು ನಿಮ್ಮ ಆಸ್ತಿ, ಇದು ಸಾರ್ವಜನಿಕ ಆಸ್ತಿ ಅಂತ ಕಾಪಾಡ್ಕೊಂಡು ಹೋಗಬೇಕು ಅಂತ ನಾನು ಬಯಸ್ತೀನಿ.